ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ನಾವಿವತ್ತು ಹನಯಿಂದ ಸಾಪಾಗಿ ಹೋಗ್ತಾ ಇದ್ದೀವಿ. ನಮಗೆ ಸ್ಲೀಪರ್ ಬಸ್ಸು ಇಲ್ಲಿ ತಂದು ಗುಹೆಯಲ್ಲಿ ಹಾಕ್ಬಿಟ್ಟವ್ರೆ. ಬಸ್ ಹೆಂಗಿದೆ ಅಂತ ನೋಡಿಸ್ತೀನಿ ನಾನು ನಿಮಗೆ. ನೋಡಿ, ಈ ಥರ ಮೇಲ್ಗಡೆ ಸೀಟ್ಗಳು ಲೈನಾಗಿ ಮೇಲ್ಗಡೆ ಸೀಟ್ ಇದೆ ಆ ಕಡೆವರೆಗೂ. ಆಮೇಲೆ ಕೆಳಗಡೆ ಸೀಟ್ಗಳು ಇವು ನಾವಿರೋದು ಗುಹೆ. ಇಲ್ಲಿ ನೋಡಿ, ಕೆಳಗಡೆ ಹಿಂಗೆ ಕುತ್ಕೋಬೇಕು. ಈ ಥರ ಇರುತ್ತೆ ಸೀಟ್. ಇಲ್ಲಿ ಇದು ಈ ಥರ ಟಿ ವಿ ಇದೆ ನಮಗೆ, ಕಪ್ ಹೋಲ್ಡ್ರು, ವಾಟ್ರ್ ಇಡೋದಕ್ಕೆ. ಅದಾದಮೇಲೆ ಇಲ್ಲಿ ಒಂದು ಟಿಶ್ಯೂ ಕೊಟ್ಟಿದ್ದಾರೆ, ಒಂದು ಕೈ ಒರೆಸ್ಕೊಳ್ಳೋದಕ್ಕೆ. ಇಲ್ಲೊಂದು ವಾಟರ್ ಬಾಟ್ಲ್ ಇಟ್ಟಿದ್ದಾರೆ, ಇಲ್ಲೊಂದು ವಾಟರ್ ಬಾಟ್ಲ್ ಇಟ್ಕೋಬೋದು. ಆಮೇಲೆ LCD ಸ್ಕ್ರೀನು, ಲೈಟು, ಸ್ಲೀಪು, ಲೈಟ್ ಪ್ರೆಸ್ ಮಾಡಿದ್ರೆ ಲೈಟ್. ಇನ್ನೂ ಬಸ್ ಸ್ಟಾರ್ಟ್ ಆಗಿಲ್ಲ ನೋಡಿ. ನಾವು ಹನಯಲ್ಲಿ ನಮ್ಮದು ಆ ಹೋಟ್ಲಲ್ಲಿ, ಆ್ಯಕ್ಚುಲಿ ನಮ್ದು ಇನ್ನೊಂದು ಹೋಟ್ಲು. ಇಲ್ಲಿ ಪಿಕಪ್ ಪಾಯಿಂಟು ಈ ಥರ ಇರುತ್ತೆ. ಸೊ ದಿಂಬೆಲ್ಲ ಕೊಟ್ಟಿದ್ದಾನೆ, ಇಟ್ಕೊಂಡು ಉದ್ದಕ್ಕೆ ಮಲಗೋದು. ಕೆಳಗೆ ಬಂದಿಗೆ ಈ ಥರ ವುಡನ್ ಫ್ಲೋರು. ಬಸ್ಸು ಡ್ರೈವರ್ದಲ್ಲಿದೆ ನೋಡಿ, ಅಲ್ಲಿದೆ ಡ್ರೈವರ್ದು. ಸೊ ಇಲ್ಲಿಂದ ಆಲ್ಮೋಸ್ಟು 6 hours ಜರ್ನಿ ಇದಕ್ಕೆ ಸಾಪಾಗೆ. ಇದು ಸಾಪಾ ಹಿಲ್ ಸ್ಟೇಷನ್ನು. ಇವತ್ತು ಒಂದು ನೈಟ್ ಅಲ್ಲಿರ್ತೀವಿ ಸಾಪಾದಲ್ಲಿ. ಇವತ್ತು ಒಂದು ನೈಟ್ ಸಾಪಾದಲ್ಲಿ. ಅಲ್ಲಿ ಫ್ಯಾನ್ಸಿ ಪ್ಯಾನ್ ಅಂತ ಒನ್ ಆಫ್ ದ ಹೈಯೆಸ್ಟ್ ಕೇಬಲ್ ಕಾರ್ಸ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ಡೇ. ಇವತ್ತು ಸಾಪಾಗೆ ಹೋಗಿದ್ದ ದಿವಸ ಸಾಯಂಕಾಲ ನಾವೊಂದು ಸ್ಮಾಲ್ ಒಂದು ಮೌಂಟೇನ್ ಇದೆ ಅಲ್ಲಿ, ಅದರದ್ದು ಟ್ರೆಕ್ಕಿಂಗ್ ತೊಗೊಂಡಿದ್ದೀವಿ ಅಷ್ಟೇ, ಬೇರೆ ಯಾವುದೂ ತೊಗೊಂಡಿಲ್ಲ. ಇನ್ನೊಂದು ಕ್ಯಾಟ್ ವಿಲೇಜ್ ಅಂತ ಇದೆ, ಅದಕ್ಕೆ ತುಂಬ ಜನ ಹೋಗ್ತಾ ಇದ್ದಾರೆ. ನಾವು ಅದನ್ನು ತೊಗೊಳ್ಳಿಲ್ಲ, ಯಾಕೆಂದರೆ ತುಂಬ ಡೀಪಲ್ಲಿದೆ. ಆಮೇಲೆ ತುಂಬ ಕೋಲ್ಡು, ಮಳೆ ಇಲ್ಲಿ ಮಳೆ ಜಿನಗ್ತಾನೆ ಇದೆ ಹನಿ. ಸೊ ಅಲ್ಲೆಲ್ಲ ಬಾಟಮ್ವರೆಗೂ ಇಳಿದೋಗ್ಬೇಕು. ಅದು ವಿಲೇಜು ಹಳೆ ಕಾಲದ್ದು ಫ್ರೆಂಚ್ ವಿಲೇಜ್. ಇದೆಲ್ಲ ಫ್ರಾನ್ಸ್ದು ಇನ್ಫ್ಲೂಯೆನ್ಸ್ ಜಾಸ್ತಿ ಇಲ್ಲಿ ವಿಯೆಟ್ನಾಮಲ್ಲಿ. ಸೊ ಅಲ್ಲಿ ಹೋಗಿ ಅಲ್ಲೆಲ್ಲ ಹಳೇದು ಇರಿಗೇಷನ್ ಸಿಸ್ಟಮ್ ಅದು ಇದೆಲ್ಲ ಇದೆ. ನೀವು ಯೂಟ್ಯೂಬಲ್ಲಿ ನೋಡ್ಬೋದು, ಕ್ಯಾಟ್ ವಿಲೇಜ್ ಅಂತ ಹೊಡೆದ್ರೆ ಅದ್ರದ್ದು ವೀಡಿಯೋಗಳು ಸಿಗುತ್ತೆ. ಸೊ ನಾನು ಅದನ್ನು ಕ್ಯಾನ್ಸಲ್ ಮಾಡಿಕೊಂಡೆ. ಅಲ್ಲೇ ಒಂದು ಸ್ಮಾಲ್ ಮೌಂಟನ್ ಇದೆ, ನೋನಾಂಗ್ ಮೌಂಟನ್ ಅಂತ. ಸೊ ಅದನ್ನು ಮಾತ್ರ ತೊಗೊಂಡಿದ್ದೀವಿ. ನೆಕ್ಸ್ಟ್ ಡೇ ನಾಳೆ ಬೆಳಗ್ಗೆ ಫ್ಯಾನ್ಸಿ ಪ್ಯಾನ್ಗೆ ಹೋಗ್ತೀವಿ. ಅದು ತುಂಬ ಚೆನ್ನಾಗಿದೆ ಜಾಗ. ಮೇಲ್ಗಡೆ ಹೋದರೆ ಎಷ್ಟು ಕೇಬಲ್ ಕಾರ್ಸು, ಮೋಡದೊಳಗಡೆ ಇರ್ತೀವಿ, ಮೋಡದ ಮೇಲೆ ಇರ್ತೀವಿ. ಇನ್ಫ್ಯಾಕ್ಟು ಮೋಡ ನಮಗೆ ಕೆಳಗಡೆ ಕಾಣುತ್ತೆ. ಸೊ ತುಂಬ ಚೆನ್ನಾಗಿದೆ ಜಾಗ ಅದು. ಸೊ ಈಗ ನಮ್ಮ ಬಸ್ ಜರ್ನಿ ಸ್ಟಾರ್ಟ್ ಆಗ್ತದೆ. ಈಗ ಸಮಯ ಇಲ್ಲಿ ಲೋಕಲ್ ಟೈಮ್ 6 ಗಂಟೆ, ಬೆಂಗಳೂರಲ್ಲಿ ಟೈಮು 4:45, ಇಲ್ಲಿ 6:15, 4:45 ಬೆಂಗಳೂರಲ್ಲಿ ಟೈಮು. ಸೊ ಈಗ ದಾರಿಯಲ್ಲಿ ಜರ್ನಿ ಎಲ್ಲಿ ಸ್ಟಾಪ್ ಬರುತ್ತೆ ಅದೆಲ್ಲ ನಿಮಗೆ ವೀಡಿಯೋವಲ್ಲೇ ಹಂಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಇವಾಗ ಇಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ ನಮಗೆ. ನಾವು ಸಾಪಾಗಿ ಹೋಗ್ತಾ ಇದ್ದೀವಿ ನೋಡಿ. ಇದು ನಮ್ಮ ಬಸ್ಸು, ಇದೇ ನಮ್ಮ ಬಸ್ಸು. ಇಲ್ಲಿ ಕಾಫಿ ತೊಗೊಂಡ್ವಿ, ನಾರ್ಮಲ್ ಕಾಫಿ. ಆಮೇಲೆ ಕೋಕೋನಟ್ ಕಾಫಿ, ಸಾಲ್ಟ್ ಕಾಫಿ, ಈ ಥರ ಎಲ್ಲ ಸಿಗುತ್ತೆ. ಕೋಕೋನಟ್ ಕಾಫಿ, ಸಾಲ್ಟ್ ಕಾಫಿ ಅಂತಲ್ಲ. ಈ ಕಾಫಿ ಬಂದ್ಬಿಟ್ಟು 35,000 ಡಂಗು, ಅಂದರೆ ಹೆಚ್ಚು ಕಮ್ಮಿ $1.5, ಅಂದರೆ 90 + 45, $135 ಆಗುತ್ತೆ. ಸಕ್ಕತ್ತಾಗಿದೆ ಕಾಫಿ ಇಲ್ಲೆಲ್ಲ ಕ್ವಾಲಿಟಿ ನೋಡಿ. ಈ ಥರ ಕಾಫಿ ಬೀಜಗಳು ತುಂಬಿಟ್ಬಿಟ್ಟಿರ್ತಾರೆ ಡಬ್ಬದಲ್ಲಿ. ಬೆಂಗಳೂರಲ್ಲಿ ಕಾಫಿ ರೇಟೆಲ್ಲ ಸಿಕ್ಕಾಬಿಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ, ದಂಡಿಯಾಗಿ ಕಾಫಿ ಸಿಕ್ಕಾಬಿಟ್ಟೆ. ಆಮೇಲೆ ಈ ಕಾಫಿ ಈ ಕೋಲ್ಡ್ ಕಾಫಿಗಳೆಲ್ಲ ಇದೆಯಲ್ಲ ನೋಡಿ, ಇದೆಲ್ಲ ಕೋಲ್ಡ್ ಕಾಫಿಗಳು ಸಖತ್ ಹೈ ಕ್ವಾಲಿಟಿ. ಇದನ್ನು ನಾನು ಇದ್ರಲ್ಲಿ ಕುಡ್ದಿದ್ದೆ, ಈ ಕೋಲ್ಡ್ ಕಾಫಿ ಇದೆ ಮಧ್ಯದಲ್ಲಿರೋದು. ಇದನ್ನು ಹನಯಲ್ಲಿ ಕುಡಿದ್ವಿ 2, ಸಖತ್ ಸ್ಟ್ರಾಂಗ್ ಆಗಿದೆ, ತುಂಬ ಚೆನ್ನಾಗಿದೆ, ಒಳ್ಳೆ ಹೈ ಕ್ವಾಲಿಟಿ. ನಿಜವಲ್ಲೂ ಈ ಥರ ಕಾಫಿ ನಾನು ಕುಡ್ದೇ ಇಲ್ಲ. ಇದು ಅಷ್ಟೇ, ಇದು ತುಂಬ ಚೆನ್ನಾಗಿದೆ. ನಿಮಗೆ ಸಿಕ್ಕಾಪಟ್ಟೆ ಕಮ್ಮಿ ರೇಟಿಗೆ ಸಿಗುತ್ತೆ. ಆಮೇಲೆ ಬೀರ್ಗಳು ನೋಡಿ ಈ ಥರದ್ದು ಸಿಗುತ್ತೆ. ಬಿಯರ್ ಸೈಗಾನ್ ಬೀರು. ಆಮೇಲೆ ಇದೆಲ್ಲ ಕಮ್ಮಿ, ಬಡ್ವೈಸರ್ ಅಲ್ಲ, ಇವೆರಡೇ ಜಾಸ್ತಿ, ಇವೆರಡು ಬೀರ್ಗಳು ಜಾಸ್ತಿ ಇಲ್ಲಿ. ಆಮೇಲೆ ಈ ಥರ ಎಲ್ಲ ಬಿಸ್ಕೆಟ್ಗಳು ಇದೆಲ್ಲ ಮಾಡಿಟ್ಟಿರ್ತಾರೆ ನೋಡಿ. ಚಿಪ್ಸ್ಗಳು, ಇದೇನೋ ಸಾಫ್ಟ್ ಆರ್ಟ್ ಚಾಕ್ಲೇಟ್ಸು, ಓರಿಯೋ ಇಲ್ಲೂ ಸಿಗುತ್ತೆ, ಓರಿಯೋ. ಆಮೇಲೆ ಈ ಥರದ್ದೆಲ್ಲ ಸಿಗುತ್ತೆ. ಆಮೇಲೆ ನಿಮ್ಗೆ ಇನ್ನೊಂದು ಸ್ವಲ್ಪ ನೋಡಿಸ್ತೀನಿ ಬನ್ನಿ. ನಮ್ಗೆ ಇಲ್ಲಿ ನಿಲ್ಸಿರೋ ಸ್ಟಾಪು ಎಲ್ಲ ಬಸ್ ಸ್ಟಾಪು ಈ ಥರದ್ದು. ಇಲ್ಲಿ ಇಷ್ಟು ದೊಡ್ಡ ರೆಸ್ಟೋರೆಂಟ್ ಇದೆ, ಫುಲ್ ಎಲ್ಲ ಇಲ್ಲಿ ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ತೊಗೋಬೋದು. ನಾವು ಬರೀ ಕಾಫಿ ತೊಗೊತಾ ಇದ್ದೀವಿ, ಯಾಕೆಂದರೆ ನಮಗೆ ಪ್ಯಾಕ್ಡ್ ಬ್ರೇಕ್ಫಾಸ್ಟ್ ಕೊಟ್ಟಿದ್ರು ಹೋಟ್ಲಲ್ಲಿ ನೋಡಿ. ಈ ಥರ ಚಿಕ್ಕ ಅಂಗಡಿಗಳು ಇದೆ. ಆಮೇಲೆ ಇದೇನೋ ಇದೆ, ಸ್ಕ್ವಿರಿಲ್ ಹಿಪ್-ಹಾಪ್ ಅಂತ ಇದೇನೋ, ಎಲ್ಲ ಚೈನಾಯಿಂದ ಐಟಮ್ಗಳು ಬರುತ್ತೆ. ಇದೆಲ್ಲ ಇದೆ, ಮುಂದೆ ಹೋಗಿ ನೋಡಿಸ್ತೀನಿ. ವಿಡಿಯೋ ತೆಗಿಬೇಡಿ ಅಂತೇನೋ ಅಂತದ ನಾನು.
ಸಿಕ್ಕಾಪಟ್ಟೆ ಕಿರಿಸ್ತಾರೆ ಜನ, ಕೂಗಾಟ ಜಾಸ್ತಿ. ನೋಡಿ ಇಲ್ಲಿ ನಮ್ಮದು ಕಡಲೆಪುರಿ ಇದೆ, ಕಡಲೆಪುರಿಯಲ್ಲಿ ಮಾಡಿದ್ದಾರೆ ನೋಡಿ. ಆಮೇಲೆ ಇದೇನೋ ಪ್ರಾನ್ಸಲ್ಲಿ ಮಾಡಿದ್ದಾರೆ. ಆಮೇಲೆ ಇದು ಕಡಲೆಪುರಿ ಇದು. ಆಮೇಲೆ ಅಲ್ಲಿ ದೊಡ್ಡ ದೊಡ್ಡ ಹಪ್ಪಳ ಮಾಡಿಟ್ಟಿದ್ದಾರೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ, ಅಲ್ಲಿ ಅದನ್ನು ನೋಡಿಸ್ತೀನಿ ರೀ. ಇದೆಲ್ಲ ಚಿಕನ್ನು, ಬೀಫು, ಪೋರ್ಕು ಜಾಸ್ತಿ. ಆಮೇಲೆ ಈ ಥರ ಎಲ್ಲ ಗೊಂಬೆಗಳೆಲ್ಲ ಇಟ್ಟಿದ್ದಾರೆ ಇಲ್ಲಿ ನೋಡಿ. ಬಿಲಿಯರ್ಡ್ಸು, ಸ್ನೂಕರ್ ಮನೇಲಿ ಆಡ್ಕೊಳ್ಳೋದಕ್ಕೆ ಕಡ್ಡಿಯಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಪ್ರೈಸು ಇದೆಲ್ಲ ಇಟ್ಟಿದ್ದಾರೆ ಇಲ್ಲಿ ಸ್ನೂಕರ್ದು. ಸುಮ್ಮನೆ ವಿಡಿಯೋ ಮಾಡೋಂಗಿಲ್ಲ, ನೀವು ಬೈ ಮಾಡಬೇಕಾ, ಏನೋ ತೊಗೋಬೇಕಾ ಅಂತೆಲ್ಲ ಕೇಳ್ತಾಳೆ ಹಿಂದೆ ಬಂದ ಅಮ್ಮ. ಇದು ನೋಡಿ ಹಪ್ಳಗಳು ಎಷ್ಟೆಷ್ಟು ದೊಡ್ಡದಾಗಿದೆ ಹಪ್ಳ, ದೊಡ್ಡ ಹಪ್ಳ. ಇದು ಪಾಪ್ಕಾರ್ನ್, ಇದು ಪಾಪಿನ್ಸ್ ಅಲ್ಲ, ಇದು ಲಾಲಿಪಾಪ್. ದೊಡ್ಡ ಜಾಗ, ಬೈ ಮಾಡೋಂಗಿದ್ರೆ ಬನ್ನಿ ಅಂತ ಇದ್ದಾರೆ, ಇದ್ರೆ ಬರಲೇಬೇಡಿ ಅಂತ. ಇದನ್ನ ಬೇಯಿಸ್ತಾ ಇದ್ಲಿ ಇದು ಸ್ಟೀಮಲ್ಲಿ, ಇದೆಲ್ಲ ಮಾಂಸ. ಹಲೋ, ಎಲ್ಲ ಓಡಾಡ್ತಾ ಇದ್ದಾನೆ ತೊಗೊಂಡಿಲ್ಲೆಲ್ಲ, ನಮ್ಮಿಂದನೇ ಓಡಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ನೀನು ತೊಗೊಳಂಗಿದ್ರೆ ಮಾತ್ರ ಮಾಡು ವೀಡಿಯೋ, ಅಂದರೆ ವೀಡಿಯೋನೇ ಮಾಡಬೇಡ ಅಂದ್ರೆ ಅಲ್ಲ ಒಂದು ಕಡೆ. ಆಮೇಲೆ ತುಂಬ ಕೋಪ ಜನ, ಸಿಕ್ಕಾಬಿಡೆ ಸಖತ್ತು ಸ್ಟ್ರಾಂಗಾಗಿ ಇದು ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಸಿಟಿಲೆಲ್ಲ ಪರವಾಗಿಲ್ಲ, ಇದು ಔಟ್ಸ್ಕರ್ಟ್ಸಿಗೆ ಬಂದಿದ್ದೀವಿ, ಸ್ವಲ್ಪ ಹುಷಾರಾಗೆ ವಿಡಿಯೋ ಮಾಡಬೇಕು. ಈ ಥರ ಎಲ್ಲ ಇದೆ. ಬನ್ಗಳಿದೆ, ಬಂದು ಸಿಕ್ಕಾಬಿಟ್ಟೆ ತಿಂತಾರಪ್ಪ ಜನ ಇಲ್ಲಿ. ವೆರೈಟಿ ಬನ್ಗಳು. ಬಾನ್ ಮೀ ಅಂತ ಇಲ್ಲಿ ಸ್ಟೇಪಲ್ ಫುಡ್ ನಮ್ಮ ಇಂಡಿಯಾ. ಇಡ್ಲಿ ತಿನ್ನೋ ಥರ ಇದು ನೋಡಿ ಬನ್ಗಳು. ಬನ್ ಮಧ್ಯದಲ್ಲಿ ತರಕಾರಿ ಇಟ್ಕೊಳ್ಳೋದು, ಬನ್ ಮಧ್ಯದಲ್ಲಿ ಪೋರ್ಕು, ಬೀಫು, ಚಿಕನ್ ಕಮ್ಮಿ ಇಲ್ಲಿ, ಪೋರ್ಕು ಬೀಫೇ ಜಾಸ್ತಿ. ಅಲ್ಲ ನೋಡಿ ಕೋಡ್ಬಳೆ ಇದೆ, ಕೋಡ್ಬಳೆ ಮಾಡಿಟ್ಟಿದ್ದಾರೆ ನೋಡ್ರಿ ಇಲ್ಲಿ ಎದುರುಗಡೆ. ನಮ್ಮ ಥರನೇ ಇದೆ, ನಮ್ಮ ಬೆಂಗಳೂರಿನಲ್ಲಿ ಸಿಗೋ ಥರನೇ, ಅಂದರೆ ಮುರಿದಾಕ್ಬಿಟ್ಟಿದ್ದಾರಲ್ಲ ಇಲ್ಲಿ ರೌಂಡ್ಗಿಲ್ಲ. ಆಮೇಲೆ ಜಾಯಿಂಟಾಗಿ ಮಾಡಿದ್ದಾರೆ. ಆಮೇಲೆ ಚಿಕ್ಕಿಗಳು ತಿಂತಾರೆ ಬೇಜಾನ ನೋಡಿ, ಚಿಕ್ಕಿಗಳಿದೆ, ವೆರೈಟಿ ಚಿಕ್ಕಿ. ಕಡಲೆ ಬೀಜ ಸಿಕ್ಕಾಬಿಟ್ಟೆ ಬೆಳೀತಾರೆ ಇಲ್ಲಿ ನೋಡಿ, ಎಳ್ಳಿನ ಚಿಕ್ಕಿ, ಆಮೇಲೆ ಕಡಲೆ ಬೀಜದ ಚಿಕ್ಕಿಗಳು, ಆಮೇಲೆ ಈ ಕಡಲೆ ಬೀಜದ ಉಂಡೆಗಳು, ಸ್ವೀಟ್ ಕಡಲೆ ಬೀಜದ್ದು ತುಂಬ ಚೆನ್ನಾಗಿರ್ತೀವಲ್ಲ. ಕಾಫಿ ಮಾತ್ರ ಇಲ್ಲಿ ಯಾರು ಮಾಡಿದ್ರು ಸೂಪರಾಗಿರುತ್ತಪ್ಪ. ಕಾಫಿ ಬೀಜನೇ ಆ ಥರ ಇದೆ. ಯಾವುದೋ ಚಿಕ್ಕ ಹುಡುಗಿ ಮಾಡ್ಕೊಟ್ಟಿದ್ದು ಕಾಫಿ ನಮಗೆ ನೋಡಿ, ಬೈತ. ಯಾ ಕಾಫಿ, ಥ್ಯಾಂಕ್ ಯು. ಐ ಟುಕ್ ಇಟ್ ಇನ್ ಹನಾಯ್. ಹನಾಯ್ ಐ ಪರ್ಚೇಸ್ಡ್. ನೋಡಿ ಟೀ, ಸ್ಯಾಂಪಲ್ ಟೀ ಕೊಡ್ತಾರೆ ಈ ಥರ. ಆಮೇಲೆ ಟೀ ಈ ಥರ ಎಲ್ಲ ಬಾಕ್ಸ್ಗಳಿರುತ್ತೆ, ವೆರೈಟಿ ಟೀಗಳು ನೋಡಿ. ಸೀತಾಫಲದ ಟೀ, ಜಿಂಜರ್ ಟೀ, ಜಿಂಜರ್. ದಿಸ್ ಒನ್ 99. ದಿಸ್ ಒನ್ For men. ನೋಡಿ ಇದು ಗಂಡಸರಿಗೆ ಇದು ಟೀ. And Atiso and Slim Body. ಡಿಟಾಕ್ಸ್, ಸ್ಲಿಮ್ ಬಾಡಿ, Good sleep. ಗುಡ್ ಸ್ಲೀಪ್. ಒಳ್ಳೆ ನಿದ್ದೆ ಬರೋದಕ್ಕೂ ಟೀ ಇದೆ ಇಲ್ಲಿ. ಸ್ನೇಹಿತರೆ, ಹೊರಟ್ವಿ ಇಲ್ಲಿಂದ ನಾವು ಇವಾಗ ಸಾಪಾಗೆ. ಅಯ್ಯೋ ಅವ್ನ ಹತ್ರ ಸ್ಯಾಂಪಲ್ ಟೀ ಕುಡಿದ್ಬಿಟ್ಟು ನೀನು ಅಲ್ಲೋಗಿ ತೊಗೊತಾ ಇದೀಯ, ವ್ಯಾಪಾರ ಮಾಡ್ತಾ ಇದೀಯ ಅಂತ. ಕೊನೆಗೆ ಆ ಹುಡುಗಿ ಹತ್ರನೇ ತೊಗೊಂಡಿದ್ದಾಯಿತು. ಅವರಿಬ್ರು ಕಿತ್ತಾಡೋಕ್ಕೆ ಶುರು ಮಾಡಿದ್ರು. ಇದು $1,00,000 ಡಾಂಗು, ಅಂದರೆ ಹೆಚ್ಚು ಕಮ್ಮಿ $4 ಆಗುತ್ತೆ. $3.8 ಏನಾಗುತ್ತೆ. ಇದು 40 ಪ್ಯಾಕೆಟ್ ಇದೆ ಅಂತೆ. ಜಿಂಜರ್ ಟೀ ತೊಗೊಂಡ್ವಿ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಕೋಲ್ಡ್ ಇರೋದ್ರಿಂದ ಇದು ಬಿಸಿನೀರಿಗೆ ಹಾಕೊಂಡು ಕುಡಿತಾ ಇರಬೇಕಿದೆಲ್ಲ, ಇಲ್ಲಾಂದರೆ ಭಾಳ ಕಷ್ಟ ಆಗ್ಬಿಡುತ್ತೆ. ಈ ಟ್ರಿಪ್ಗಳೆಲ್ಲ ಸಿಕ್ಕಾಪಟ್ಟೆ ಸ್ಟ್ರೆಸ್ಸು, ನಿದ್ದೆನೇ ಇರೋಲ್ಲ ರೀ. ಡೀಸೆಲ್ ನಿಲ್ಲಿಸ್ದ ಮತ್ತೆ ಅವನು. ಇಲ್ಲಿ ನೋಡಿ ಡೀಸಲ್ಲು ಅದೇನೋ ಅಮೌಂಟ್ ಹಾಕಿದ್ದಾರೆ, ಅದು ಎಷ್ಟು ಅಂತ ಗೊತ್ತಿಲ್ಲ. ಸೊ ಇಲ್ಲೇ ಪಕ್ಕದಲ್ಲಿ ಡೀಸೆಲ್ ನಿಲ್ಲಿಸ್ದ. ಫಸ್ಟ್ ಟೈಮು ಈ ಥರ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ಈ ಥರ ಟಿ ವಿ ಎಲ್ಲ ಇದೆ, ಅದೇನೋ ಆನು ಮಾಡಲಿಲ್ಲ ನಾವು, ಆನು ಆಗ್ತಾಯಿಲ್ಲ ಟಿ ವಿ. ಅದು ಸ್ಲೀಪು, ಲೈಟು ಅಂತೆಲ್ಲ ಕೊಟ್ಟಿದ್ದಾನೆ. ಟಿ ವಿ ವರ್ಕೇ ಆಗ್ತಾಯಿಲ್ಲ, ಎಲ್ಲ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಾನೆ ಟಿ ವಿಗಳು. ಲೈಟ್ ಕೊಟ್ಟಿದ್ದಾನೆ. ಸೊ ಈ ಥರ ಇದೆ ಎಲ್ಲ. ಬೇರೆ ಏನಾದವರು ಥೈಲ್ಯಾಂಡವರು ಎಲ್ಲ ಇದ್ದಾರೆ. ವೀಡಿಯೋ ತೆಗಿಯೋಕೆ ಹೋದರೆ ಅವಲ್ಲಿ ಕಿಚ್ಚಾಡ್ದ, ಈ ಕಡೆ ಇಟ್ಕೊಂಡ್ಬಿಡ್ತೀನಿ. ಇದು ಈ ಥರ ಹಿಂಗೆ ಎಳೆಯೋ ಥರ ಹಿಂಗೆ ಕೊಟ್ಟಿದ್ದಾರೆ. ಎಳ್ಕೊಂಬಿಟ್ರೆ ಫುಲ್ಲು ಇದು ಕವರ್ ಆಗಿ ಹೋಗುತ್ತೆ. ಹಿಂಗೆ ಇಟ್ಟಿದ್ರೆ ಮೇಲಕ್ಕೆ ಹಿಂಗೆ ಫುಲ್ ಕಾಣುತ್ತೆ.
ಕಂಟ್ರಿ ಸೈಡೆಲ್ಲ ಹೆಚ್ಚು ಕಮ್ಮಿ ನಮ್ಮ ಥರನೇ ಇದೆ, ಬಟ್ ಎಲ್ಲ ಸ್ವಲ್ಪ ಜಾಸ್ತಿ ಫ್ರಾನ್ಸ್ದು ಆರ್ಕಿಟೆಕ್ಚರ್ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ. ಇದು ನೋಡಿ ಚರ್ಚ್ಗಳು ಸುಮಾರು ಇದೆ. ನಾವು ಹೋಗ್ತಾ ಇರೋದು ಇವಾಗ ಇದು ಹಿಲ್ ಸ್ಟೇಷನು ಸಾಪಾ ಅಂತ. ಏನು 4 ಡಿಗ್ರಿ 5 ಡಿಗ್ರಿ ಇದೆಯಂತೆ ಟೆಂಪ್ರೇಚರು ನೈಟು. ಡೇ ಟೈಮ್ನಲ್ಲಿ 7-8 ಈ ಥರ ಇದೆ. ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿಂದ ವೀಡಿಯೋ ನಿಮಗೆ ಕಳಿಸ್ತೀನಿ ನಾಳೆ. ಲಾಂಗೆಸ್ಟ್ ಕೇಬಲ್ ಕಾರ್, ಒನ್ ಆಫ್ ದ ಲಾಂಗೆಸ್ಟ್ ಕೇಬಲ್ ಕಾರ್ ಇನ್ ಏಷ್ಯಾ ಅಂತೆ, ಫ್ಯಾನ್ಸಿಪಾನ್ ಅಂತಿದೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಬೆಳಗ್ಗೆ. ಅಲ್ಲಿವರೆಗೂ ಎಲ್ರಿಗೂ ಬಾಯ್. Where you want to go, my friend? No, Excuse me, do you want to... no motorbike, no motorbike. Motorbike. No motorbike. No. ನಮಸ್ಕಾರ ಸ್ನೇಹಿತರೆ, ನೋಡಿ ಇದು ಸಾಪಾ ಸಿಟಿ ಸೆಂಟರ್ ಸ್ಕ್ವೇರು ಸಾಪಾದು. ನೋಡಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ಫುಟ್ಬಾಲ್ ಆಡ್ತಾ ಇದ್ದಾರೆ ಎಲ್ಲರೂ. ಇದು ಈ ಥರ ಇದೆ, ಫುಲ್ ಒಂದು ಹಿಲ್ ಸ್ಟೇಷನ್ನು. ಯುರೋಪ್ಗೆ ಹೋಗೋದಕ್ಕೆ ನಮಗೆ ಬಡ್ಜೆಟ್ ಜಾಸ್ತಿ ಅನ್ನೋರು ಪ್ರತಿಯೊಬ್ಬರು ಇದು ಸನ್ ಪ್ಲಾಜಾ ಹೋಟೆಲ್ ಅಂತ ಫೇಮಸ್ ಬಿಗ್ಗೆಸ್ಟ್ ಹೋಟೆಲ್ ಇದು ಸಾಪಾದಲ್ಲಿ. ಸ್ಟಾರ್ಬಕ್ಸ್ ಎಲ್ಲ ಇದೆ, ಎಲ್ಲ ಕಡೆ ಮುಚ್ತಾ ಇದ್ದಾರೆ. ಇದು ಇಟ್ಕೊಂಡು ಏನು ಮಾಡ್ತಾರೆ ಇಲ್ಲಿ ಗೊತ್ತಿಲ್ಲ. ಇಲ್ಲಿ ಸ್ಟಾರ್ಬಕ್ಸ್ ಲಾಸಲ್ಲಿದೆ. ಎಲ್ಲ ಕಷ್ಟ ಅನ್ನೋರು ಅಥವಾ ದೂರ ಅನ್ನೋರು, ಫೈನಾನ್ಷಿಯಲಿ ಜಾಸ್ತಿ ಆಗುತ್ತೆ ಅನ್ನೋರು ಇಲ್ಲಿಗೆ ಬರ್ಬೋದು. ಇಲ್ಲಿಗೆ ವಿಯೆಟ್ನಾಮಿಗೆ ಬಂದು ಒಂದು ಯುರೋಪಿಯನ್ ವೈಬ್ಸ್ ಕೊಡೋಂಥ ಜಾಗ ಇದು ಸಾಪಾ. ಸೊ ಇಲ್ಲಿ ಬಂದು ನೀವು 4-5 ದಿನ ಕಳೆದ್ರು ನಿಮಗೆ ಬಡ್ಜೆಟ್ ಏನು ಯುರೋಪ್ಗೆ ಹೋಗ್ತಿರೋ ಸ್ವಿಟ್ಜರ್ಲ್ಯಾಂಡ್ಗೆ ಆಸ್ಟ್ರೇಲಿಯಾಗಲ್ಲ, ಅದರಲ್ಲಿ ಒಂದು 40% ಇಲ್ಲಿ ಟೂರ್ ಮುಗಿದೋಗುತ್ತೆ ನಿಮಗೆ.
ಇಲ್ಲೂ ಸಿಕ್ಕಾಪಟ್ಟೆ ಯುರೋಪಿಯನ್ಸ್ ಇದ್ದಾರೆ. ಅಲ್ಲಿ ಖರ್ಚು ಮಾಡೋಕ್ಕೆ ಕಷ್ಟ ಅನ್ನೋರೆಲ್ಲ ಅಲ್ಲಿ ಇರೋ ಬಡವರು ಬಡ ಯುರೋಪಿಯನ್ಸು, ಕಷ್ಟದಲ್ಲಿರೋ ಯುರೋಪಿಯನ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಇಲ್ಲ ಅವ್ರಿಗೆ ಅಲ್ಲಿ ಖರ್ಚು ಮಾಡೋದಕ್ಕೆ ಕಾಲು ಭಾಗ ದುಡ್ಡಲ್ಲೆಲ್ಲ ಇಲ್ಲಿ ಜೀವನ ಕಳೆದೋಗುತ್ತೆ. ನಾನೊಬ್ಬನ ಮೀಟ್ ಮಾಡಿದೆ ಇವಾಗ ಅಲ್ಲಿ ನಮ್ಮ ಹೋಟೆಲಲ್ಲಿ. 1.5 ತಿಂಗಳಿಂದ ಇಲ್ಲೇ ಇದ್ದಾನೆ ಅವನು 1.5 ತಿಂಗಳಿಂದ ಇಲ್ಲೇ ಇದ್ದಾನೆ. ನೆದರ್ಲ್ಯಾಂಡ್ಸಿಂದ ಬಂದಿಯಾನೆ ನೋಡಿ. ಬರೀ ಯುರೋಪಿಯನ್ಸೇ ಕಾಣಿಸೋದು ನಿಮ್ಗೆ ಎಲ್ಲೋದ್ರೂ ಇಲ್ಲಿ. ಯಾಕೆಂದರೆ ವೆದರ್ ಕೋಲ್ಡಾಗಿರುತ್ತೆ, ಅವ್ರಿಗೆ ತುಂಬ ಸೂಟ್ ಆಗುತ್ತಿದ್ದು ಯುರೋಪಿಯನ್ ವೆದರು. ಇಲ್ಲಿದ್ದಾರೆ ನೋಡಿ ಎದುರುಗಡೆ ಎಲ್ಲ ATM ಡ್ರಾ ಮಾಡ್ತಾ ಇರ್ತಾರೆ. ಆಗ್ರಿ ಬ್ಯಾಂಕ್ ATM ಅಂತ ಇಲ್ಲಿ ಮೇನ್ ATM ಜಾಸ್ತಿ ಇಲ್ಲೇನೇ ಇರೋದು, ಆಗ್ರಿ ಬ್ಯಾಂಕ್ ATM ನೋಡಿ. ಆಗ್ರಿ ಬ್ಯಾಂಕ್ ನೋಡಿ, ಎಲ್ಲ ಯುರೋಪಿಯನ್ಸ್ ಇದ್ದಾರೆ ಇಲ್ಲೆಲ್ಲ, ಬರೀ ಅವರೇ. ಅವ್ರಿಗೆಲ್ಲ ಕಮ್ಮಿಲಿ ವರ್ಕೌಟ್ ಆಗುತ್ತೆ, ಸಸ್ತಾ ವರ್ಕೌಟ್ ಆಗೋಗುತ್ತೆ ಇಲ್ಲೆಲ್ಲ. ಸೊ ಇಲ್ಲಿ ಬಂದುಬಿಡ್ತಾರೆ. ಇಲ್ಲಿ ಬಂದು ಆರಾಮಾಗಿ ಖರ್ಚು ಮಾಡಿಕೊಂಡು ಅವ್ರಿಗೆ ವೆದರು ಸೂಟ್ ಆಗುತ್ತೆ. ವೈನು, ಬೀಫು, ಪೋರ್ಕು ಎಲ್ಲ ಸಿಗುತ್ತೆ ಅವ್ರಿಗೆ. ಏನೇನು ಬೇಕೋ ಎಲ್ಲ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ 1 ತಿಂಗಳು 2 ತಿಂಗಳು ಇದ್ಬಿಟ್ಟು ಹೋಗ್ತಾರೆ. ಅವನು 1.5 ತಿಂಗಳಿಂದ ಇಲ್ಲ ಇದ್ದಾನಂತೆ. ನಾನು ಮಾತಾಡಿಸ್ದವನು ಏನು ಕೆಲಸ ಇದೆ ಅಂತ ಗೊತ್ತಿಲ್ಲ. 1.5 ತಿಂಗಳು ಟ್ರಿಪ್ಗೆ ಅಂತ ಬಂದವ್ರು 1.5 ತಿಂಗಳು ಇಲ್ಲೇ ಜಾಂಡ ಅವ್ರು ಬಿಡ್ತಾರೆ. ಅಲ್ಲೆಲ್ಲ ಕಷ್ಟ ಆಗ್ಬಿಟ್ಟಿದ್ದಲ್ಲ ಪಾಪ ಅವ್ರಿಗೆ ಜೀವನ ಮಾಡೋದು, ಅದಕ್ಕೆ ಇಲ್ಲಿ ಬರ್ತಾರೆ. ನೋಡಿ ಈ ಥರ ಇಟ್ಬಿಡ್ತಾನೆಲ್ಲ ಮಾಂಸ ಗಿಂಸ ಎಲ್ಲ ಬೀಫ್ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಆಮೇಲೆ ಇಲ್ಲೇ ಮೀನುಗಳು ಹಿಂಗೆ ಇಟ್ಟಿರ್ತಾರೆ, ಹಿಂಗೆ ಕಟ್ ಮಾಡಿ ಹಿಂಗೆ ಕೊಡ್ತಾನೆ ನೋಡಿ. ಶಾರ್ಕ್ ಇಟ್ಟಿದ್ದಾನೆ ಒಳಗಡೆ, ಶಾರ್ಕ್ ಕಟ್ ಮಾಡ್ಬಿಟ್ಟು ಹಂಗೆ ಕೊಟ್ಬಿಡ್ತಾರೆ ನೋಡಿ. ಕ್ವಾಲಿಟಿ ವಾಲ್ಸ್ ಐಸ್ ಕ್ರೀಮ್ ಇದೆ. ಶಾಪ ಆ್ಯಕ್ಚುಲಿ ನೈಟ್ ಚೆನ್ನಾಗಿರುತ್ತೆ, ಶಾಪ ಲೈಟ್ಗಳಾಗ್ದಾಗ ನೋಡಿ. ಅಲ್ಲಿ ನೋಡಿ ಎದುರುಗಡೆ ನೋಡಿ ಸ್ನೇಹಿತರೆ, ಮೋಡ ಇಲ್ಲಿದೆ ನೋಡಿ. ಅದಕ್ಕಿಂತ ಮೇಲಿದ್ದೀವಿ ನಾವು, ಮೋಡಕ್ಕಿಂತ ಮೇಲಿದ್ದೀವಿ ಇಲ್ಲಿ. ಬಡ್ಜೆಟಲ್ಲಿ ವರ್ಕೌಟ್ ಆಗಬೇಕು ಅಂದರೆ ಇಲ್ಲಿ ಬರಬೇಕು. $1ಗೆ 29,000 ಡಾಂಗ್ ಸಿಗುತ್ತೆ. ಅಂದರೆ ನಮ್ಮದು 90 ರೂಪಾಯಿಗೆ 29,000 ರೂಪಾಯಿ ಸಿಗುತ್ತೆ ಇವ್ರದ್ದು. ನಮ್ಮದು 90 ರೂಪಾಯಿಗೆ ಇವ್ರದ್ದು 29,000. ಸೊ ಬೇಜಾನು ವರ್ಕೌಟ್ ಆಗೋಯ್ತು ನಮಗೆ. ಬಟ್ ಇಲ್ಲಿ ಪ್ರೈಸು ಹಂಗೆ ಇದೆ. ಬಟ್ ಒಂದು ಒಳ್ಳೆ ರೆಸ್ಟೋರೆಂಟಲ್ಲಿ, ಇಂಡಿಯನ್ ರೆಸ್ಟೋರೆಂಟಲ್ಲಿ ಊಟ ಮಾಡಿದ್ರೆ ಇಲ್ಲಿ ನಮ್ಮ ದುಡ್ಡಲ್ಲೇ 2,000 3,000 ರೂಪಾಯಿ ಆಗುತ್ತೆ. ಅಂದರೆ 4 ಜನಕ್ಕೆ ಫುಲ್ ಮೀಲ್ಸು, ಸ್ಟಾರ್ಟರ್ಸು, ಆಮೇಲೆ ರೋಟಿ, ಗ್ರೇವಿ, ರೈಸು. ಸೊ ಈ ಥರ ಎಲ್ಲ ತೊಗೊಂಡ್ರೂ ಒಂದು ಯಾವುದೋ ಒಂದು ಲೆಮನೇಡು ಒಂದು, ಅಥವಾ ಲಾಸ್ಟಲ್ಲಿ ಎಂಡ್ ಮಾಡೋಕ್ಕೆ ಒಂದು ಮಸಾಲ ಚಾಯ್, ಈ ಥರ ಎಲ್ಲ ಇಷ್ಟು ಊಟ ಮಾಡಿದ್ರೆ ಫುಲ್ ಊಟ ನಿಮ್ಗೊಂದು 4 ಜನಕ್ಕೆ 2,000 ರೂಪಾಯಿ ಆಗುತ್ತೆ. ಬೆಂಗಳೂರಲ್ಲಿ ಕೊಡೋ ಅಷ್ಟೇ ಕೊಡ್ತೀವಿ. ಬಟ್ ಇಲ್ಲೇನು ಅಂದರೆ ಒಂದು ದೇಶ ಬೇರೆ ದೇಶ ಬಂದಂಗೆ ಕಮ್ಮಿ ಬಡ್ಜೆಟಲ್ಲಿ ವರ್ಕೌಟ್ ಆಗುತ್ತೆ ನಮಗೆ. ಈಗ ಸಾಪ ಬೇಕ್ರಿಗೆ ಬಂದಿದ್ದೀವಿ ನೋಡಿ. ಏನೇನು ಸಿಗುತ್ತೆ ಬೇಕರಿಲಿ ಅಂತ ಇಲ್ಲಿ ನೋಡಿ. ನಮ್ಮ ಚಕ್ಲಿ ಥರ ಇದೆ ಇದು, ಎಲ್ಲ ಸ್ವೀಟ್ದು ಆಯಿತಾ. ಬಿಸ್ಕೆಟ್ಗಳು, ಆಮೇಲೆ ಇದು ನಮ್ಮ ನಿಪ್ಪಟ್ಟು ಇದೆಯಲ್ಲ, ಸೇಮ್ ನಮ್ಮ ನಿಪ್ಪಟ್ಟೆ ಚಿಕ್ಕ ಚಿಕ್ಕ ಪೀಸಲ್ಲಿ ಮಾಡಿದ್ದಾರೆ ನೋಡಿ. ಆಮೇಲೆ ಇದು ನೋಡಿ ಕಾಬೂಲ್ ಕಡಲೆನ ಹುರಿದ್ಬಿಟ್ಟು ಸ್ವೀಟ್ ಹಾಕ್ಬಿಟ್ಟಿದ್ದಾರೆ, ಶುಗರು. ಆಮೇಲೆ ಹ್ಯಾಪಿ ಬರ್ಡೇ ಟೋಪಿಗಳು. ಆನಂತರ ಇದೇನೋ ಬ್ರೆಡ್ಡು ನೋಡಿ, ಎಷ್ಟು ದೊಡ್ಡದಾಗಿದೆ ಬ್ರೆಡ್ಡು, ಒಳ್ಳೆ ಇದ್ರದ್ದು ಪೀಸ್ ಇದ್ದಂಗಿದೆ, ಯಾವುದೋ ಬೆಲ್ಲದ್ದು. ಆಮೇಲೆ ಕ್ರಾಸೆಂಟ್ಸು, ಆಲ್ಮಂಡ್ ಕ್ರಾಸೆಂಟ್ಸು. ಇದು ಬಾನ್ ಮೀ ಅಂತ. ಇದು ಬ್ರೆಡ್ ನೋಡಿ ಎಷ್ಟು ಇದೆ, 1 ಪೌಂಡು. ಬೆಂಗಳೂರಲ್ಲಿ ಇಲ್ಲಿವರೆಗೂ ಬರುತ್ತೆ 1 ಪೌಂಡ್ ಅಷ್ಟೇ ಬೆಂಗಳೂರಲ್ಲಿ, ಅಥವಾ ಇಲ್ಲಿವರೆಗೂ ಬರ್ಬೋದು. ಇದು ಇಷ್ಟು ಎಕ್ಸ್ಟ್ರಾ. ಆಮೇಲೆ ಡೋನಟ್ಸು, ಆಮೇಲೆ ಇದು ಸೋಡೋ ಬ್ರೆಡ್ಡು, ಸ್ಮಾಲ್ ಪಿಜ್ಜಾಗಳು. ನಂತರ ಖಾರ ಬನ್ಗಳು. ಖಾರ ಬನ್ ನೋಡಿ ಎಷ್ಟು ಚೆನ್ನಾಗಿದೆ, ಕರಿ ಎಳ್ಳಾಕ್ಬಿಡ್ತಾರಲ್ಲ ಇಲ್ಲಿ. ಇದು ಬ್ರೆಡ್ಡೇನೆ. ಆಮೇಲೆ ಇಲ್ಲಿ ಕೂಲ್ ಡ್ರಿಂಕ್ಸ್ ಇಟ್ಟಿದ್ದಾರೆ, ಪೆಪ್ಸಿ, ಸ್ಟಿಂಗು, ಅದು ಇದು ಎಲ್ಲ. ಇದೆಲ್ಲ ಇದು ಕೇಕ್ ನೋಡಿ. ಇದು 70,000 VND, ಅಂದರೆ ಹೆಚ್ಚು ಕಮ್ಮಿ $2.25 ಇದು. ಆಮೇಲೆ ಇಲ್ಲಿ ನೋಡಿ ಕೇಕ್ಸ್ ಎಷ್ಟೊಂದಿದೆ.
ಕೇಕ್ಸು, ಫ್ರೆಶ್ ಚೀಸ್ ಕೇಕ್ಸ್ ಇದೆ ನೋಡಿ. ಹ್ಯಾಪಿ ಬರ್ಡೇ ಕೇಕ್ ಎಷ್ಟು ಚೆನ್ನಾಗಿದೆ. ಪೈನಾಪಲ್ಗಳು ಇದೆಲ್ಲ ಸ್ಟ್ರಾಬೆರಿ ಎಲ್ಲ ಇಟ್ಟಿದ್ದಾರೆ, ಇದಿಟ್ಟಿದ್ದಾರೆ, ಕಿವಿ ಫ್ರೂಟು. ಆಮೇಲೆ ಕಾರ್ ತೊಗೊಂಡಿರೋದಕ್ಕೆ ಕಾರ್ ಆ್ಯನಿವರ್ಸರಿಗೆ, ಇದು ಹೆಣ್ಮಕ್ಳು ಬರ್ತಡೆಗೆ, ಇದು ಗಂಡು ಮಕ್ಕಳು ಕಾರ್ ತೊಗೊಂಡಾಗ. ನಮ್ಮ ಫ್ರೆಂಡ್ಸು ಒಂದಷ್ಟು ಜನ ಇದ್ದಾರೆ, ಆಡಿ, Q3, ಬೆನ್ಸು, ರೇಂಜ್ ರೋವರು, ಪೋಷೆ, ಅವರೆಲ್ಲ ಇದನ್ನು ಕಟ್ ಮಾಡಬೇಕು. ಈ ಕೇಕ್ನ ನಾನು ಒಂದ್ಸಲಿ ಕರೆದು ಈ ಥರ ಡಾಲರ್ಗಳಿಟ್ಟು ಕಟ್ ಮಾಡಬೇಕು. ಆಮೇಲೆ ಈ ಥರದ್ದು ಕಟ್ ಮಾಡಬೇಕು ಅವರು. ಫುಲ್ ಎಲ್ಲ ವಿಸ್ಕಿ ಬಾಟ್ಲು, ಸೂಟ್ ಗಿಟ್ ಹಾಕ್ಕೊಂಡು, ಸಿಗಾರೇಟ್ ಇಟ್ಕೊಂಡು ಕೈಯಲ್ಲಿ. ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೆ ಕಳಿಸ್ತೀನಿ ಇದನ್ನು. ಒಂದು 3 ಜನ ಇದ್ದಾರೆ, ಒಳ್ಳೊಳ್ಳೆ ಕಾರ್ ಕಲೆಕ್ಷನ್ ಇಟ್ಟಿರೋರು. ಅವ್ರಿಗೋಸ್ಕರ ಈ ವಿಡಿಯೋ ನೋಡಿ. ರೆಡ್ ವೆಲ್ವೆಟ್ ಕೇಕು, ಆಮೇಲೆ ಇಲ್ಲೆಲ್ಲ ಮಫಿನ್ಸು, ಈ ಕೇಕು ಇದೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಎಲ್ಲ ಕೇಕ್ಗಳೇ, ಇದೆಲ್ಲ ಕ್ರೀಮ್ ಬನ್ಗಳು. ಕ್ರೀಮ್ ಬನ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಬೆಂಗಳೂರಲ್ಲಿ ಇದಕ್ಕಿಂತ ಡಿಫ್ರೆಂಟ್ ಆಗಿದೆ. ಎಷ್ಟು ಗೊತ್ತಾ ಇದು? 100 ರೂಪಾಯಿ ಒಂದು ಕ್ರೀಮ್ ಬನ್, 100 ರೂಪಾಯಿ ಒಂದು ಕ್ರೀಮ್ ಬನ್. ಎಷ್ಟು ಚೆನ್ನಾಗಿದೆ ನೋಡಿ, 100 ರೂಪೀಸು. ಇಲ್ಲಿ ಬಂದರೆ ಎಲ್ಲ ಸ್ವಲ್ಪ ಖಾರ ಐಟಮ್ ಇದೆ ಇಲ್ಲಿ ಬನ್ಗಳು. ಇದನ್ನು ಪಿಸ್ತಾ ಹಾಕಿದ್ದಾನೆ. ಇದು ಎಲ್ಲ ಸ್ವೀಟೇನೆ, ಖಾರ ಕಮ್ಮಿನೇ. ಇಲ್ಲಿ ಜನ ಖಾರ ತಿನ್ನೋದೇ ಕಮ್ಮಿ ರೀ, ಸ್ವೀಟ್ ಜಾಸ್ತಿ. ಆಮೇಲೆ ಪಾಮ್ ಶುಗರ್ ಜಾಸ್ತಿ ಯೂಸ್ ಮಾಡ್ತಾರೆ ಇಲ್ಲಿ ಬನ್ಗಳು. ಇದೊಂದೇನೋ ಖಾರ ಬಂತರ ಕಾಣಿಸ್ತದೆ. ಒಗ್ಗರಣೆ, ಕ್ಯಾರೆಟ್ ಒಗ್ಗರಣೆ ಹಾಕ್ಬಿಟ್ಟವ್ರೆ. ಕ್ಯಾರೆಟು ಇಲ್ಲಿ ಕೂತ್ಕೊಂಡು ತಿನ್ನೋಕ್ಕೆ ಜಾಗ, ಕೂತ್ಕೊಂಡು ತಿನ್ನೋದಕ್ಕೆ ಜಾಗ ಇದೆ. ಇಲ್ಲಿ ಈ ಥರ ಮಾಡಿದ್ದಾರೆ ಕೂತ್ಕೊಂಡು ತಿನ್ನೋಕ್ಕೆ. ಸೊ ಇಲ್ಲಿ ಬಂದರೆ ಆಚೆ ಕಡೆ ರಾತ್ರಿ ಹೊತ್ತು ಓಪನ್ ಆಗತ್ತೆ ಕೌಂಟ್ರು ನೋಡಿ. ಇದು ಬೇಕ್ರಿ, ನಾನು ಬಂದಿದ್ದೀವಾಗ ಬೇಕ್ರಿ, ಸಾಪಾದಲ್ಲಿ ಬೇಕ್ರಿ. ಇಲ್ಲಿ ಒಂದೇ ಕಡೆ ವೆಜಿಟೇರಿಯನ್ ಐಟಮ್ಸ್ಗಳು ಇಷ್ಟೊಂದು ನೋಡಿದ್ದು ನಾನು ಬೇಕ್ರಿಲಿ. ಪುಣ್ಯಕ್ಕೆ ಒಂದು ಚಿಕನ್ ಪಪ್ಸ್ ಇಲ್ಲ, ಒಂದು ಚಿಕನ್ ಇದಿಲ್ಲ ಅಲ್ಲಿ. ಇನ್ನೆಲ್ಲ ವೆಜ್ಜೇ ಇದೆ ಅಲ್ಲಿ. ಎಲ್ಲ ಬೇಕ್ರಿಗಳಲ್ಲಿ ಬರೀ ನಾನ್ ವೆಜ್ಜೇ. ಬೇರೆ ಬೇಕ್ರಿಗಳಲ್ಲಿ ನೋಡಿದ್ದಾನು ಎಲ್ಲ ನಾನ್ ವೆಜ್ಜೇ. ಸಿಟಿ ಸೆಂಟ್ರು ಥರ ಆಚೆ ಬಂದ್ವಿ ಊಟಕ್ಕೆ ಅಂತ ಅಂದ್ಬಿಟ್ಟು. ಮಧ್ಯಾಹ್ನ 2:15 ಟೈಮು, 11 ಡಿಗ್ರಿನೂ ಇದೆ. ಸಿಕ್ಕಾಪಟ್ಟೆ ಚಳಿ, ಭಯಂಕರ ಚಳಿ. ಕ್ಯಾಸ್ಟ್ರಾಲ್ ಬೈಕ್ ಪಾಯಿಂಟ್ ಇದೆ, ಹೋಟೆಲ್ ಇದೆ. ಇದು ಸಾಪ ಹಿಲ್ ಸ್ಟೇಷನ್ನು, 5,500 ಮೇಲಿರೋದು. ಸಿಕ್ಕಾಪಟ್ಟೆ ಚಳಿ ಆಗ್ತದೆ. ಒಂದು ರಾತ್ರಿ ಅದು ಹೆಂಗೆ ಕಳಿಬೇಕು ಗೊತ್ತಾಗ್ತಲ್ಲ. ಕಾಟ್ರ ಬಟ್ಟೆ ಹಾಕ್ಕೊಂಡ್ರೂ ಚಳಿ ಕಿತ್ಕೊಂಡು ಹೊಡಿತದೆ. ಸಾಲ್ತಲ್ಲ. ಇದ್ರ ಮೇಲೆ ಜಾಕೆಟ್ ಮೇಲೆ ಶರ್ಟ್ ಒಳಗಡೆ ತಿರ್ಗಾ ಬನ್ನಿ ಎಲ್ಲ ಇದೆ, ಆದರೂ ಸಾಲ್ತಲ್ಲ. ಸಿಕ್ಕಾಪಟ್ಟೆ ಚಳಿ ಇದೆ. ಇದು ಸಾಪ ಟೌನು. ಹಾರ್ಡ್ವೇರ್ ಅಂಗಡಿ ನೋಡಿ ಹೆಂಗಿದೆ, ಹಾರ್ಡ್ವೇರ್ ಅಂಗಡಿ. ಇದು ಸ್ಕಾರ್ಫ್ ಅಂಗಡಿಗಳು. 99,000 ಡಾಂಗ್ ಏನು ತೊಗೊಂಡ್ರು. 1 ಲಕ್ಷ ಡಾಂಗ್ ಅಂದರೆ $4, $3.25. ಇದು ಬ್ಯಾಗ್ ಅಂಗಡಿ. ಮೊಬಿ ಫೋನ್ ಅಂತಿದೆ, ಫೋನ್ಗಳು. ಲಾಂಡ್ರಿ ಅಂಗಡಿ, ಬ್ಯೂಟಿ ಪಾರ್ಲರು, ಮಸಾಜ್ಗಳು ಜಾಸ್ತಿ ಇಲ್ಲಲ್ಲ. ಎಲ್ಲ ಪಾಮಾಯಿಲ್ ಬಳಸ್ತಾರೆ ದಿನ ತಿನ್ನೋದಕ್ಕೆ. ಚಳಿ ತಡ್ಕೊಳಕ್ಕಾಗ್ತಲ್ಲ, ಅದಕ್ಕೆ ಅದನ್ನು ತೊಗೊಂಬಿಟ್ವಿ. ಸಿಕ್ಕಾಪಟ್ಟೆ ಚಳಿ ಕಿವಿಗೆಲ್ಲ ಒದ್ಕೊಳ್ಳೋದಕ್ಕೆ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಫ್ರಾನ್ಸಿಪಾನಿಗೆ ಬಂದಿದ್ದೀವಿ. 5 ಕಿಲೋಮೀಟ್ರ್ ಅಷ್ಟೇ ನಾವು ಸಾಪಾಯಿಂದ ಮೇಲ್ಗಡೆ ಬೆಟ್ಟದ ಮೇಲೆ. ನೋಡಿ ಇದು ವ್ಯೂ. ಇದು ನಮ್ಮ ಗ್ರೂಪು. 3 ಜನ ಅಮೇರಿಕನ್ಸ್ ಇದ್ದಾರೆ, 3 ಜನ ಚೈನಾದವ್ರು ಇದ್ದಾರೆ, ನಾವು 4 ಜನ ಇದ್ದೀವಿ. ಸೊ ಇದು ನಮ್ಮ ಗ್ರೂಪು. ಆಕೆ ನಮ್ಮ ಗೈಡು. ಇದು ರೆಸಾರ್ಟು ಮೇಲ್ಗಡೆ ಒಂದಿದೆ. ನೋಡಿ ಮೋಡ ಹೆಂಗಿದೆ ಅಂತ. ಇದು ಫ್ರಾನ್ಸಿಪಾನು. ಇಲ್ಲಿಂದ ಬಾರ್ಡ್ರು, ನಾವು ತುದಿಲಿದ್ದೀವಿ, ಬಾರ್ಡ್ರಲ್ಲಿದ್ದೀವಿ, ಚೈನಾ ಬಾರ್ಡ್ರಲ್ಲಿದ್ದೀವಿ. ಚೈನಾ ಬಾರ್ಡ್ರು. ಇವಾಗ ಕೇಬಲ್ ಕಾರಲ್ಲಿ ಹೋಗ್ತೀವಿ. ಕೇಬಲ್ ಕಾರಲ್ಲಿ ಬೆಟ್ಟದ ಮೇಲೆ ಹೋದರೆ ಪಕ್ಕದಲ್ಲೇ ಚೈನಾ ಬಾರ್ಡ್ರಲ್ಲಿದ್ದೀವಿ ನಾವು. ನೋಡಿ ಲವ್ ಸಿಂಬಲ್, ಫುಲ್ ಲವ್ ಸಿಂಬಲ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನೋಡಿ ಕುದುರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕುದುರೆ ಹುಲ್ಲಲ್ಲಿ ಮಾಡಿದ್ದಾರೆ. ಆಮೇಲೆ ಆನೆ ಮಾಡಿದ್ದಾರೆ ಅಲ್ಲಿ ಹುಲ್ಲಲ್ಲಿ. ಈಗಲ್ಲಿದೆ. ಅಲ್ಲೂ ಫ್ಯಾನ್ಸಿಪಾನ್ ಅಂತ ಬರ್ತಿದ್ದಾರೆ. ಅಲ್ಲೂ ಎಲ್ಲ ಚೈನೀಸ್ ಇನ್ಫ್ಲೂಯೆನ್ಸ್ ಜಾಸ್ತಿ ಇಲ್ಲಿ. ಇದು ಕಮ್ಯುನಿಸ್ಟ್ ಕಂಟ್ರಿ ಅಲ್ವಾ, ಚೈನಾ ಥರನೇ. ವಿಯೆಟ್ನಾಂ ಕೂಡ
ಅವರೇ ಜಾಸ್ತಿ ತುಂಬೋಗ್ಬಿಟ್ಟಿದ್ದಾರೆ. ನಮಗೆ ಬೆಳಗ್ಗೆ ತಿಂಡಿ ತಿನ್ನೋಕ್ಕಾಗಲಿಲ್ಲ ರೀ. ಬರೀ ಚೈನಾದವ್ರಿಗೆ ಐಟಮ್ಗಳು ಮಾಡಿಟ್ಟಿದ್ದಾರೆ. ನಮ್ಗೆ ಒಂಚೂರು ಐಟಮ್ ಇಲ್ಲ ಇಲ್ಲಿ. ಒಂದು 40-50 ಜನ ಇದ್ರು ಅವ್ರ ದೇಶದವರು. ನಾವು ಒಂದು 6 ಜನ ಇದ್ವಿ ಅಷ್ಟೇ ಇಂಡಿಯಾದವರು. ನಮ್ಮ ಬಿಟ್ಟು ಇನ್ನೊಂದು ಇಬ್ಬರಿದ್ರು. ಸಿಕ್ಕಾಬಿಟ್ಟೆ ಇಲ್ಲಿ ಬಾರ್ಡ್ರ್ ಏರಿಯಾ ಅಲ್ವಾ, ತುಂಬ ಇನ್ಫ್ಲೂಯೆನ್ಸ್ ಜಾಸ್ತಿ ಅವ್ರದ್ದು. ಆಮೇಲೆ ಅವ್ರಿಗೆ ಚೀಪ್ ಬೇರೆ, ಸಿಕ್ಕಾಬಿಟ್ಟೆ ಜನ ಬರ್ತಾರೆ ಇಲ್ಲಿ, ಹತ್ರ ಬೇರೆ ಅಲ್ವಾ. ಇಲ್ಲಿಂದ ಚಾಂಕಿಂಗ್ ಎಲ್ಲ 1-1.5 ಅವರ್ ಫ್ಲೈಟ್ ಅಷ್ಟೇ. lịch Star World Festival Nation sẽ được vén mở và bắt đầu hành trình nghệ thuật huyền diệu mang tên Đỉnh Điểm Du Ký. Âm thanh của núi rừng đã vẽ lời, những bước chân của nghệ sĩ đã sẵn sàng. Và mọi chuyện về một tiết trời rộn ràng cùng tình yêu của Mẩy và Á Súa sắp sửa được thêu dệt bằng ca từ, bằng vũ điệu và bằng hành âm. ರೇಷ್ಮೆ ಹೆಂಗ್ ಮಾಡ್ತಾರೆ ರೇಷ್ಮೆ ಹೆಂಗ್ ಮಾಡ್ತಾರೆ ಅಂತ vị trí để đón nhận một chuyến du hành cảm xúc, nơi ký ức và văn hóa các dân tộc Tây Bắc sống dậy qua từng nhịp múa, lời ca. Và đỉnh thiêng du ký sẽ được bắt đầu chỉ vài phút nữa thôi. Xin quý vị đừng bỏ lỡ. ಜೋಳ ಜಾಸ್ತಿ ತಿಂತಾರೆ ಇಲ್ಲಿ. ಜೋಳ ವಿಯೆಟ್ನಾಮಲ್ಲಿ ಜೋಳ ಜಾಸ್ತಿ ನೋಡಿ. ಬೇಯಿಸ್ತದಾನೆ ಜೋಳ ಸುಡ್ತಾರೆ. ಜೋಳದ ಇದೆಲ್ಲ ಬೀಫು, ಗೆಣಸಿಟ್ಟಿದ್ದಾರೆ ನೋಡಿ. ಗೆಣಸಿದೆ, ಮೊಟ್ಟೆ ಇದೆ, ಎಲ್ಲ ಭಾಳ ಇದು ಬ್ಯಾಂಬೂಲ್ ಮಾಡ್ತಾರೆ. ರೈಸು ಇದರಲ್ಲಿ. ಟೀಗಳು 24 ಗಂಟೆ ಟೀ ಕುಡಿತಾ ಇರ್ತಾರೆ. ಬಿದಿರಿನ ಐಟಮ್ ಜಾಸ್ತಿ, ಬಿದಿರು ನೋಡಿ. ಊದ್ಕಡ್ಡಿಗಳು. We respectfully invite you to quickly take your seats and prepare to embark on an emotional voyage where the memories and culture of the Northwestern ethnic communities will come alive through each beat and song. The sacred journey of Dinh Dien Du Ký is about to begin. Don't miss this moment. Let's go, man. Sit inside. Let's go. Sit inside. That's right. Chào. Bye bye. Everyone, now we're gonna take a call around 20 minutes, okay? 20 ನಿಮಿಷ ಇರುತ್ತಂತೆ ಕೇಬಲ್ ಕಾರು. ಹತ್ಕೊಂಡಿದ್ದೀವಿ. ನಿಮಿಷ ಆಗುತ್ತೆ ಕೇಬಲ್ ಕಾರು ನೋಡಿ. ಪಾತಾಳದಲ್ಲಿದ್ದೀವಿ. ಕೆಳಗಡೆ ಕಾಣ್ತಾ ಇರೋದು ಪಾತಾಳ, ನಾವು ಆಕಾಶದಲ್ಲಿದ್ದೀವಿ ನೋಡಿ. ಎಲ್ಲ ಎಷ್ಟು ಚಿಕ್ಕದಾಗ ಕಾಣ್ತದೆ ನೋಡಿ. ಎದುರುಗಡೆ ಬರ್ತದೆ. ಎದುರುಗಡೆ ಗಾಡಿಗಳು ಬರ್ತಾ ಇದೆ ನೋಡಿ, ಕೇಬಲ್ ಕಾರ್ಗಳು ಈ ಥರ ಹೋಗುತ್ತೆ. 20 ಮಿನಿಟ್ಸು. ಈ ಅಪ್ಪ ನೋಡಿ ಎಲ್ಲಿದೆ
ಕೆಳಗಡೆ ಹೆಂಗಿದೆ ನೋಡಿ, ಎಲ್ಲ ಸೈಲೆಂಟ್ ಆಗಿದ್ದಾರೆ, ಅದಕ್ಕೆ ನಾನು ಸೈಲೆಂಟಾಗಿ ಮಾತಾಡ್ತಾ ಇದ್ದೀನಿ. Không chụp thịt rẽ ra, trời ơi. Em làm cái này một tí. Biết chụp không? ಸ್ನೇಹಿತರೆ ನಮಸ್ಕಾರ. ಇದು ವಿಯೆಟ್ನಾಂನಲ್ಲಿ ಅತ್ಯದ್ಭುತವಾದಂಥ ಜಾಗ ಸಾಪ ಹಿಲ್ ಸ್ಟೇಷನ್ನು. ಆಮೇಲೆ ಆ ಕೇಬಲ್ ಕಾರ್ ರೈಡು ತುಂಬ ರೋಮಾಂಚನಕಾರಿಯಾದಂಥ ಅನುಭವ. ದಯವಿಟ್ಟು ಮಿಸ್ ಮಾಡಬೇಡಿ. ನೀವು ಇದಕ್ಕೆ ವಿಯೆಟ್ನಾಮಿಗೆ ಬಂದಾಗ ಖಂಡಿತ ನೀವು ಈ ಅನುಭವನ ನೀವು ಜೀವನದುದ್ದಕ್ಕೂ ಮರೆಯೋದಿಲ್ಲ. ಮೋಡನ ದಾಟ್ಕೊಂಡು ಮೋಡದ ಮೇಲೇ ಹೆಚ್ಚು ಕಮ್ಮಿ ಒಂದು 15 ನಿಮಿಷ ಕೇಬಲ್ ಕಾರ್ ಹೋಗುತ್ತೆ. ನಂತರ ಮೇಲ್ಗಡೆ ತಲುಪಿದ ಮೇಲೆ ಆ ನೋಟ ಇದೆಯಲ್ಲ, ಅತ್ಯಂತ ರಮಣೀಯವಾಗಿದೆ, ಸುಂದರವಾಗಿದೆ. ದಯವಿಟ್ಟು ವಿಯೆಟ್ನಾಂನ ನಿಮ್ಮ ಬಕೆಟ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಿಮಗೇನಾದರೂ ಮಾಹಿತಿ ಬೇಕು ಅಂದರೆ ಇನ್ನೂ ಹೆಚ್ಚಿನ ಮಾಹಿತಿ ನನ್ನ ಫೋನ್ ನಂಬರ್ ಹಾಕ್ತೀನಿ. ನನ್ನ ಫೋನ್ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ನಿಮಗೆ ಅಲ್ಲಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ಹೋಟೆಲ್ಗಳ್ನ ಬುಕ್ ಮಾಡ್ಕೋಬೇಕು, ನನ್ನ ವೀಡಿಯೋ ನೋಡಿದ್ರೆ ನಿಮಗೆ ಸಿಗ್ತಾ ಹೋಗುತ್ತೆ. ದಯವಿಟ್ಟು ನಮ್ಮ ಶೇರ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿ. ಧನ್ಯವಾದಗಳು.